ನಮಸ್ಕಾರ ಫ್ರೆಂಡ್ಸ್, ಶ್ರೀದೇವಿ ಪಾಕಶಾಲೆಗೆ ಸ್ವಾಗತ. ನಾನು ಇಂದು ಸೌತೆಕಾಯಿ ದೋಸೆಯನ್ನು ಮಾಡಿ ತೋರಿಸುತ್ತೇನೆ. ಇದಕ್ಕೆ ಅಕ್ಕಿ ಬೇಳೆ ಯಾವುದೇ ರುಬ್ಬುವುದು ಏನೂ ಇಲ್ಲ. ಇನ್ಸ್ಟೆಂಟಾಗಿ ಕೇವಲ 20 ನಿಮಿಷದಲ್ಲಿ ಇದನ್ನು ಮಾಡಿಕೊಳ್ಳಬಹುದು. ಇದಕ್ಕೆ ಬೇಕಾಗಿರುವ ಪದಾರ್ಥಗಳು 2 ಸೌತೆಕಾಯಿ, 3 ರಿಂದ 4 ಹಸಿಮೆಣಸಿನಕಾಯಿ ಮತ್ತು 1 ಬೌಲ್ನಷ್ಟು ಚಿರೋಟಿ ರವೆ ಇದ್ದರೆ ಸ್ಪೆಷಲ್ ಆದ ಸೌತೆಕಾಯಿ ದೋಸೆ ಮಾಡಿಕೊಳ್ಳಬಹುದು. ಹಾಗಾದರೆ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ನಲ್ಲಿ ನಾನೀಗ 1 ಬೌಲ್ನಷ್ಟು ಚಿರೋಟಿ ರವೆಯನ್ನು ತೆಗೆದುಕೊಂಡಿರುತ್ತೇನೆ. ನೋಡಿ ಫ್ರೆಂಡ್ಸ್, ಆ ಚಿರೋಟಿ ರವಕ್ಕೆ 2 ಗ್ಲಾಸ್ನಷ್ಟು ನೀರನ್ನು ಹಾಕಿಕೊಂಡು ಅದನ್ನು ಕ್ಲೀನಾಗಿ ಒಂದು ಸಾರಿ ವಾಶ್ ಮಾಡಿಕೊಳ್ಳಬೇಕು. ನೋಡಿ, ಈ ರೀತಿ ಕೈ ಆಡಿಸಿ 2 ನಿಮಿಷಗಳ ಬಿಟ್ಟು ರವೆ ಎಲ್ಲ ಕೆಳಗಡೆ ನಿಲ್ಲುತ್ತದೆ. ಆಗ ಮೇಲಿರುವ ನೀರನ್ನು ಬಸಿದು ತೆಗೆಯಬೇಕು. ನಂತರ ಇದನ್ನು 10 ನಿಮಿಷಗಳ ಕಾಲ ನೆನೆಯಲು ಬಿಡಬೇಕು. ನಂತರ ಸೌತೆಕಾಯನ್ನು ತೆಗೆದುಕೊಂಡು ತುರಿಯೋ ಮನೆಯಿಂದ ಈ ರೀತಿ ತುರಿದುಕೊಳ್ಳಬೇಕು. ಮೊದಲೇ ಸೌತೆಕಾಯಿ ಕೈ ಇದೆ ಅಂತ ನೋಡಿಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ದಪ್ಪವಾಗಿ ತುರಿದುಕೊಂಡರೆ ಸಾಕು, ಇದು ದೋಸೆಗೆ ಬರುತ್ತದೆ. ಇದನ್ನು ನಾವು ಮಿಕ್ಸಿ ಮಾಡಿಕೊಳ್ಳೋದರಿಂದ ದಪ್ಪವಾಗಿ ಇದ್ದರೂ ನಡೆಯುತ್ತದೆ. ನಂತರ ಒಂದು ಮಿಕ್ಸರ್ ಜಾರನ್ನು ತೆಗೆದುಕೊಂಡು ಮೊದಲೇ ತುರಿದುಕೊಂಡಿರುವ ಸೌತೆಕಾಯಿ ಮತ್ತು ನೆನೆಸಿರುವ ಚಿರೋಟಿ ರವೆಯನ್ನು ಈಗ ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳುತ್ತೇನೆ. ನೋಡಿ ಫ್ರೆಂಡ್ಸ್, ಈ ಥರ ಇನ್ಸ್ಟೆಂಟ್ ದೋಸೆ ತಿನ್ನಲು ತುಂಬ ಟೇಸ್ಟಿಯಾಗಿರುತ್ತದೆ. ನೋಡಿ, 10 ನಿಮಿಷ ಬಿಟ್ಟಿದ್ದರಿಂದ ರವೆ ಪೂರ್ತಿ ನೆನೆದಿದೆ. ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲವನ್ನು ಹಾಕಿಕೊಂಡು ಇದರ ಜೊತೆಗೆ 3 ರಿಂದ 4 ನಾನಿಲ್ಲಿ ಹಸಿಮೆಣಸಿನಕಾಯಿಯನ್ನು ಹಾಕಿಕೊಂಡಿರುತ್ತೇನೆ. ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ. ಈ ಮೆಣಸಿನಕಾಯಿ ತುಂಬ ಖಾರ ಇರುವುದಿಲ್ಲ. ನೋಡಿ ಫ್ರೆಂಡ್ಸ್, ಇದನ್ನು ಪೂರ್ತಿ ಪೇಸ್ಟನ್ನಾಗಿ ಮಾಡಿಕೊಳ್ಳಬೇಕು. ಇದಕ್ಕೆ ಯಾವುದೇ ರೀತಿಯ ನೀರನ್ನು ಸ್ವಲ್ಪವೂ ಕೂಡ ಆ್ಯಡ್ ಮಾಡುವುದಿಲ್ಲ. ಯಾಕಂದರೆ ಸೌತೆಕಾಯಲ್ಲಿ ನೀರಿನಂಶ ಇರುವುದರಿಂದ ಇದಕ್ಕೆ ಅಷ್ಟೇ ಸಾಕಾಗುತ್ತದೆ. ನೋಡಿ, ಈ ರೀತಿ ಇದ್ದರೆ ಸಾಕು, ದೋಸೆ ತುಂಬ ಚೆನ್ನಾಗಿ ಬರುತ್ತದೆ. ನೋಡಿ ಫ್ರೆಂಡ್ಸ್, ಈ ದೋಸೆಯನ್ನು ಮೊದಲೇ ನೆನೆಸಿ ಇಡುವುದೂ ಇಲ್ಲ ಮತ್ತು ರುಬ್ಬುವುದಂತೂ ಮೊದಲೇ ಇಲ್ಲವೇ ಇಲ್ಲ. ಈ ರೀತಿಯಾಗಿ ಇನ್ಸ್ಟೆಂಟಾಗಿ ದೋಸೆ ಬೇಕೆಂದರೆ 20 ನಿಮಿಷಗಳಲ್ಲಿ ಇದನ್ನು ಮಾಡಿಕೊಳ್ಳಬಹುದು. ನೋಡಿ ಫ್ರೆಂಡ್ಸ್, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಂಡು ನಾನಿಲ್ಲಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ. ನೋಡಿ, ಈ ರೀತಿಯಲ್ಲಿದ್ದರೆ ದೋಸೆ ನೀಟಾಗಿ ಬರುತ್ತದೆ. ನಂತರ ಒಲೆಯ ಮೇಲೆ ಒಂದು ದೋಸೆ ತವವನ್ನು ಇಟ್ಟು ಅದನ್ನು ಕಾಯಲು ಬಿಡುತ್ತೇನೆ. ಹೈ ಫ್ಲೇಮಲ್ಲಿಟ್ಟು ಅದು ಚೆನ್ನಾಗಿ ಬಿಸಿಯಾದ ಮೇಲೆ ಸ್ವಲ್ಪ ನೀರನ್ನು ಚಿಮುಕಿಸಿ ನಂತರ ದೋಸೆಯನ್ನು ನಾನಿಲ್ಲಿ ಹಾಕಿಕೊಳ್ಳುತ್ತೇನೆ. ನೋಡಿ ಫ್ರೆಂಡ್ಸ್, ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ದೋಸೆಯನ್ನು ನಿಧಾನವಾಗಿ ಸ್ಪ್ರೆಡ್ ಮಾಡಿಕೊಳ್ಳುತ್ತೇನೆ. ನೋಡಿ, ಬ್ಯಾಟರ್ ತುಂಬ ಚೆನ್ನಾಗಿ ಬಂದಿರುತ್ತದೆ. ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ಹಾಕಿಕೊಳ್ಳಬಹುದು. ನೋಡಿ ಫ್ರೆಂಡ್ಸ್, ಈ ರೀತಿ ಹಾಕಿಕೊಂಡ ಮೇಲೆ ಗ್ಯಾಸನ್ನು ಜೋರಾಗಿ ಇಟ್ಟು ಅದನ್ನು ಬೇಯಿಸಿಕೊಳ್ಳುತ್ತೇನೆ. ನಂತರ ಇದಕ್ಕೆ ಟೇಸ್ಟ್ಗೋಸ್ಕರ ನಾನಿಲ್ಲಿ ತುಪ್ಪವನ್ನು ಸ್ಪ್ರೆಡ್ ಮಾಡುತ್ತೇನೆ. ನಿಮಗೆ ಎಣ್ಣೆ ಬೇಕಾದರೂ ಕೂಡ ಹಾಕಿಕೊಳ್ಳಬಹುದು. ಬೇಡ, ಎಣ್ಣೆನೂ ಬೇಡ, ತುಪ್ಪವೂ ಬೇಡ ಅಂದರೆ ಹಾಗೆಯೂ ಕೂಡ ಚೆನ್ನಾಗಿ ಬರುತ್ತದೆ. ನೋಡಿ ಫ್ರೆಂಡ್ಸ್, ಇದು ಡಯಟ್ ಮಾಡುವವರಿಗೂ ಕೂಡ ತುಂಬ ಇಷ್ಟವಾಗುತ್ತದೆ. ನೋಡಿ, ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ನಿಧಾನವಾಗಿ ಬೇಯಿಸಿಕೊಳ್ಳುವುದರಿಂದ ಬಾಯಲ್ಲಿ ತುಂಬ ರುಚಿಯಾಗಿರುತ್ತದೆ. ಹಸಿ ವಾಸನೆ ಹೋಗುವವರೆಗೂ ಇದನ್ನು ಈ ರೀತಿ ಬೇಯಿಸಿಕೊಳ್ಳಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಇದು ಬರುತ್ತದೆ.
ಬಾಯಲ್ಲಿಟ್ಟರೆ ಕರಗುವಂಥ ದೋಸೆ ಇದು. ನೋಡಿ ಫ್ರೆಂಡ್ಸ್, ಅದೇ ರೀತಿ ಇನ್ನುಳಿದ ಹಿಟ್ಟನ್ನು ನಾನು ಅದೇ ರೀತಿಯಲ್ಲಿ ಹಾಕಿಕೊಳ್ಳುತ್ತೇನೆ. ಇದು ಬ್ಯಾಚಲರ್ಸ್ಗೂ ಕೂಡ ತುಂಬ ಈಸಿ ಆಗುತ್ತದೆ. ಈ ರೆಸಿಪಿಯನ್ನು ಸಣ್ಣ ಮಕ್ಕಳು ಕೂಡ ತುಂಬ ಈಸಿಯಾಗಿ ಮಾಡಿಕೊಳ್ಳಬಹುದು. ಯಾವುದೇ ರೀತಿಯ ದೋಸೆ ಮಾಡಲು ಬರದೇ ಇದ್ದವರು ಕೂಡ ಇದನ್ನು ತುಂಬ ಸುಲಭವಾಗಿ ಮಾಡಿಕೊಂಡು ತಿನ್ನಬಹುದು. ನೋಡಿ ಫ್ರೆಂಡ್ಸ್, ಅದೇ ರೀತಿ ತುಪ್ಪವನ್ನು ಹಾಕಿಕೊಂಡು ತಿಂದರೆ ಇದು ತುಂಬ ಟೇಸ್ಟಿಯಾಗಿರುತ್ತದೆ. ನೋಡಿ ಫ್ರೆಂಡ್ಸ್, ಇದು ಡಿಫ್ರೆಂಟ್ ಆಗಿರುವ ದೋಸೆವಾಗಿರುತ್ತದೆ. ನೋಡಿ, ಎಷ್ಟು ಬೇಕಾದರೂ ಅಷ್ಟು ತೆಳುವಾಗಿ ಕೂಡ ಹಾಕಿಕೊಳ್ಳಬಹುದು. ನೋಡಿ ಫ್ರೆಂಡ್ಸ್, ಇನ್ಸ್ಟೆಂಟಾಗಿ 20 ನಿಮಿಷದಲ್ಲಿ ಮಾಡಿಕೊಳ್ಳುವ ಸೌತೆಕಾಯಿ ದೋಸೆ ಈಗ ರೆಡಿ ಆಯಿತು. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.